ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನು ಊರಲ್ಲಿದ್ದೀನಿ, ನಮ್ಮ ಊರಿಗೆ ಬಂದಿದ್ದೀನಿ, ಅಂಕೋಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ಲಿ ನಮ್ಮ ಊರು ಹೇಗಿದೆ ಮತ್ತು ನಾವು ಎಲ್ಲಿರ್ತೀವಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಟೈಮ್ ಸಿಕ್ಕಿದ್ರೆ ಬೀಚ್ ಹತ್ರ ಹೋಗಿ ಕೂಡ ಅಲ್ಲಿದೊಂದು ವ್ಯೂ ತೋರಿಸ್ತೀನಿ. ಸೊ ಬನ್ನಿ, ಹಾಗಿದ್ದರೆ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಮನೆ ನೋಡಿ, ಐಗಿರಿ ಅಂತ ಮನೆ ಹೆಸರು. ಸೊ ಇದು ನಮ್ಮ ಮನೆ. ಇಲ್ಲಿ ನಮ್ಮ ತಂದೆಯವರು ಕೂತ್ಕೊಂಡಿದ್ದಾರೆ. ಮನೆ ಹಿಂದ್ಗಡೆನೇ ತೋಟ ಎಲ್ಲ ಇದೆ. ಸೊ ಗೈಸ್ ನೋಡಿ, ಇದು ನಮ್ಮ ಮನೆಯ ತೋಟ. ಇಷ್ಟೊಂದು ದೊಡ್ಡದಾಗಿದೆ. ಸೊ ಇಲ್ಲಿ ಸುತ್ತಲುಮುತ್ತಲು ಎಲ್ಲ ತೆಂಗಿನ ಮರ, ಆಮೇಲೆ ಅಡಿಕೆ ಮರ ಎಲ್ಲ ಇದೆ ಇಲ್ಲಿ. ಸೊ ಇವತ್ತಷ್ಟೇ ಇಲ್ಲಿ ನೀರು ಕೂಡ ಬಿಟ್ಟಿದ್ವಿ ಇಲ್ಲಿ ನೋಡಿ. ಸೊ ಇದು ನಾವು ಇರೋವಂಥ ಒಂದು ಜಾಗ. ಸೊ ಇದು ಬಂದು ಹಾರವಾಡ ಅನ್ನೋ ಪ್ಲೇಸಲ್ಲಿ ಬರೋದು. ಅಂಕೋಲಾದಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾರವಾಡ ಫೇಮಸ್ ಫಾರ್ ಬೀಚ್ ಕೂಡ. ಸೊ ಸಂಜೆ ಹಾಗೆ ಬೀಚ್ ಟೈಮ್ ಸಿಕ್ಕರೆ ಬೀಚ್ ಕೂಡ ಹೋಗ್ತೀನಿ, ನೋಡೋಣ ಹೇಗಾಗುತ್ತಂತ. 1 hour later. ಸೊ ಗೈಸ್, ನಾನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆದೆ. ಸೊ ಇವಾಗ ಫಿಶ್ ತರಕ್ಕಂತ ಅಂಕೋಲ ಹೋಗಬೇಕು. ಸೊ ಇಲ್ಲಿಂದ ಅಂಕೋಲ ಹಾಫ್ ಆನ್ ಅವರ್ ಆಗುತ್ತೆ. ಸೊ ಅಂಕೋಲಾದಲ್ಲಿ ತುಂಬ ಚೆನ್ನಾಗಿರೋ ಫಿಶ್ ಸಿಗುತ್ತೆ. ಸೊ ಇವತ್ತು ಸಂಡೇ ಬೇರೆ, ಅದಕ್ಕೆ ಇವತ್ತು ಫಿಶ್ ಮಾಡುವ ಅಂತ ಅಮ್ಮ ಹೇಳಿದರು. ಅದಕ್ಕೆ ಇವಾಗ ಅಂಕೋಲ ಹೋಗಿ ಫಿಶ್ ತರೋಣ. ಓಕೆ, ಲೆಟ್ಸ್ ಗೋ ನಾವು. ಅಮ್ಮ ಕೀಯಲ್ಲೇ ಇಲ್ಲಿದೆ. ಇವಾಗ ಆ್ಯಕ್ಟಿವಾದಲ್ಲಿ ಹೋಗೋದು. ಹೈ ಮಾಡು, ಹಿಂಗೆ ಮಾಡು. ಸೊ ಗೈಸ್, ಈ ಮಂತ್ ಬಂದು ಜನವರಿ. ಸೊ ಸಿಕ್ಕಾಪಟ್ಟೆ ಬಿಸಿಲು, ಮತ್ತು ಕಂಪೇರ್ ಟು ಬೆಂಗಳೂರು ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ. ಕೋಸ್ಟಲ್ ಸೈಡ್ ಅಂದಮೇಲೆ ಹೀಗೆ ಪ್ರತಿ ಸಲ ಇಲ್ಲಿ ಬಂದಾಗಲೂ ಹೀಗೆ ಆಗುತ್ತೆ. ಏಪ್ರಿಲ್ ಮೇದಲ್ಲಂತೂ ತುಂಬಾ ಸೆಕೆ ಇರುತ್ತೆ. ಹ್ಯೂಮಿಡಿಟಿ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಇದೇ ಅಂಕೋಲ, ಉತ್ತರ ಕನ್ನಡ ಜಿಲ್ಲೆಯ ಒಂದು ಬ್ಯೂಟಿಫುಲ್ ಪ್ಲೇಸ್. ಅಂಕೋಲ ಬಂದಿದ್ದೀವಿ ಈಗ. ಸೊ ಇಲ್ಲಿ ಮುಂಚೆ ಒಂದು ಥಿಯೇಟ್ರ್ ಇತ್ತು, ಸಮರ್ಥ್ ಥಿಯೇಟ್ರ್ ಅಂತ, ಬಟ್ ಇವಾಗ ಅದು ಕ್ಲೋಸ್ ಮಾಡಿದ್ದಾರೆ. ಸೊ ಇದೇ ಅಂಕೋಲ ಮಾರ್ಕೆಟು. ಸೊ ಇಲ್ಲಿ ಟೆಂಪಲ್ ಇದೆ ನೋಡಿ, ದುರ್ಗಾದೇವಿ ಟೆಂಪಲ್ ಇದು. ಸೊ ಇಲ್ಲಿಂದನೇ ಇವಾಗ ಫಿಶ್ ಮಾರ್ಕೆಟ್ ಹೋಗ್ಬೇಕು. ಬನ್ನಿ ಆಗಿದ್ರೆ. ಅಂಕೋಲ ಫಿಶ್ ಮಾರ್ಕೆಟ್ ನೋಡಿ ಹೇಗಿದೆ. ಇಲ್ಲೂ ಸ್ಮೆಲ್ ಬರ್ತಾ ಇದೆ ಯಪ್ಪ. ನಾವು ಒನ್ ಹ್ಯಾಂಡಲ್ಲಿ ಗಾಡಿ ಹೊಡಿತಿದ್ದೀನಿ, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಇದೆ. ಗಾಡಿನ ಇವಾಗ ಇಲ್ಲೇ ಪಾರ್ಕ್ ಮಾಡುವ, ಇಲ್ಲೇ ಇಡೋಣ ಗಾಡಿನ. ಗೈಸ್, ನಾನಿವಾಗ ಅಂಕೋಲ ಫಿಶ್ ಮಾರ್ಕೆಟ್ ಬಂದಿದ್ದೀನಿ. ಇವಾಗ ಒಳಗಡೆ ಹೋಗಿ ನೋಡೋಣ ಏನು ಫಿಶ್ ಇದೆ ಅಂತ. ಬನ್ನಿ. ಇಲ್ಲಿ ಬಂಗೂಡೆ ಇದೆ, ಬಂಗೂಡೆ, ಸಂದಡೆ.
ಗೈಸ್ ಇವಾಗ 2 ಥರದ ಮೀನು ತೊಗೊಂಡೆ, ಒಂದು ಕ್ರ್ಯಾಬ್ ಮತ್ತು ಇನ್ನೊಂದು ಬಂಗುಡೆ. ಸೊ ಇವಾಗ ವೈಶಾಲಿ ಮರ್ವ ಏನೋ ತರಕಂದಿದ್ಲು, ಸೊ ಅದನ್ನು ನೋಡುವ ಈಗ. ಎಲ್ಲಿದೆ ಮರ್ವಾಯಿ? ಇಲ್ಲಿದೆ. ಹೆಂಗೆ ಇದು? ಬೇಡ ಬೇಡ, ಒಂದೇ ಸಾಕು. ಹಾಂ ನೋಡಿ, 50 ರೂಪೀಸ್ ಅಂತೆ ಬರೀ. ಸೊ ಗೈಸ್ ಇವಾಗ ಫಿಶ್ ಎಲ್ಲ ತೊಗೊಂಡಾಯಿತು. ಇವಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ಕೆಲಸ ಇದೆ ಅಂಕೋಲಾದಲ್ಲಿ. ಇವಾಗ ಅದನ್ನು ಮಾಡಿಬಿಟ್ಟು ಮನೆ ಕಡೆ ಹೋಗೋದು. ಅಂಕೋಲಾ ಬಸ್ ಸ್ಟ್ಯಾಂಡ್. ಗೈಸ್ ಇಲ್ಲಿಂದ ಒಂದು ಬೀಚ್ ಕೂಡ ಹೋಗ್ಬೋದು, ನದಿಬಾಗ್ ಬೀಚ್ ಅಂತ. ತುಂಬ ಚೆನ್ನಾಗಿರೋ ಪ್ಲೇಸ್ ಅದು. ಸೊ ಅಂಕೋಲಾ ಬಂದರೆ ಎಲ್ಲರೂ ಆ ಬೀಚ್ಗೆ ಹೋಗ್ತಾರೆ. ಏನಾದರೂ ಅಂಕೋಲಾ ನೋಡೋಕ್ಕೆ ಏನಾದರೂ ಬಂದರೆ ಸೊ ಆ ಬೀಚ್ನ ತಪ್ಪದೆ ಹೋಗಬೇಕು, ಸಖತ್ತಾಗಿದೆ ತುಂಬ. ಸೊ ಗಾಯ್ಸ್ ಇವಾಗ ನಾನು ಕೋಡಿ ಬೀಚ್ ಹತ್ರ ಇದ್ದೀನಿ ನೋಡಿ, ಎಷ್ಟು ಸಖತ್ತಾಗಿದೆ ಈ ಪ್ಲೇಸು. ಸೊ ಇದು ಬಂದು ಅಂಕೋಲಾ ಟೌನಿಂದ ಬರೀ ಒಂದು 3 ಕಿಲೋಮೀಟರ್ಸ್ ಆಚೆ ಇದೆ. ಸೊ ಎನಿವೇಸ್ ನಾನು ಅಂಕೋಲಾ ಬಂದಿದ್ನಲ್ಲ, ಸೊ ಐ ಥಾಟ್ ಈ ಪ್ಲೇಸ್ ಕೂಡ ನಿಮ್ಮನ್ನು ತೋರಿಸುವ ಅಂತ. ನೋಡಿ, ಇಟ್ಸ್ ಅ ಬ್ಯೂಟಿಫುಲ್ ಬೀಚ್. ಸೊ ಗೈಸ್ ಇವಾಗ ಮನೆಗೆ ಹೋಗೋಣ. ಇಲ್ಲೇ ಬೀಚ್ ಹತ್ರ ಸಖತ್ತಾಗಿರೋ ಸ್ವಲ್ಪ ಡ್ರೋನ್ ಶಾಟ್ಸ್ ತೊಗೊಂಡೆ. ಸೊ ಇವಾಗ ಮೀನು ತೊಗೊಂಡು ಮನೆಗೆ ಹೋಗೋದು. ಮನೆಯಲ್ಲೂ ವೇಟ್ ಮಾಡ್ತಿದ್ದಾರೆ. ಸೊ ಬನ್ನಿ, ಆಗಿದ್ರೆ ಮನೆ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಇವಾಗ ಮನೆಗೆ ಬಂದ್ಬಿಡ್ತೆ. ಕಲ್ಲಂಗಡಿ ಹಣ್ಣು ಕೂಡ ತಂದೆ ಇವಾಗ. ಓ ಮೈ ಗಾಡ್. ಅಮ್ಮ ತಗೋ. ತಗೋ, ಅದು ಅದ್ಬಿಡಿ, ಅದು ಡ್ರೋನ್. A few moments later. ಸೊ ಗೈಸ್ ಇವಾಗ ನಾನು ಮಾರ್ಕೆಟಿಂದ ತಂದ ಏಡಿನ ಬೇಯಿಸ್ಲಿಕ್ಕೆ ಹಾಕಿದ್ದಾರೆ ನೋಡಿ. ಸೊ ಇದನ್ನು ಬೇಯಿಸ್ಬಿಟ್ಟು ಇವಾಗ ಸಾರು ಮಾಡೋದಂತೆ. ಅಲ್ಲಿ ಹತ್ತಿರದೆಲ್ಲ ಮದುವೆ ಹೋಗಿದ್ರು. ಎಷ್ಟು ಬೇಗ ಬಂದ್ರು? ಎಷ್ಟು ಬೇಗ ಬಂದರೆ? ಊಟ ಇಲ್ಲ ಮಾಡಿ ಐಸ್ ಕ್ರೀಮ್ ಇಲ್ಲ. ಯಾಕೆ? ಅಲ್ಲಿ ರಶು ದೇವರೇ. ಸೊ ಗೈಸ್ ಇವ್ರು ನೋಡಿ ಮದುವೆ ಮನೆ ಹೋಗಿ ಊಟ ಮಾಡದೆ ಬಂದಿದ್ದಾರೆ. ಹೆಂಗಿತ್ತು ಮದುವೆ? ಹಾಂ, ಚೆನ್ನಾಗಾಯ್ತು. ರಶ್ ಜನ. ಸೊ ನಾವು ಹೋದ್ವಿ, ಪ್ರೆಸೆಂಟೇಷನ್ ಕೊಟ್ವಿ, ಬಂದ್ವಿ ಅಷ್ಟೇ. ಗೈಸ್ ಇವ್ರು ಏನಕ್ಕೆ ಊಟ ಮಾಡಲಿಲ್ಲ ಅಂದರೆ ಇಲ್ಲಿ ಇವತ್ತು ಮೀನು ಸಾರು ಮಾಡಿದ್ದಾರೆ, ಅದಕ್ಕೆ. ಸೊ ಅಲ್ಲಿ ವೆಜ್ ಯಾರು ಊಟ ಮಾಡ್ತಾರೆ. ಸೊ ಇಲ್ಲಿ ಬಂದು ಇವಾಗ ನಾನ್ ವೆಜ್. ಏನು ತಂದಿದೆ ಇವತ್ತು? ಹೇಳಾಯಿತು. 1 hour later. ಸೊ ಗಾಯ್ಸ್ ಇವಾಗ ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಇವಾಗ ಇಬ್ಬರು ಅಜ್ಜಿ ಮನೆ ಹೋಗಿ ಹಾಗೆ ಅಲ್ಲಿಂದ ಕಾರವಾರ ಹೋಗುವ ಅಂತ ಪ್ಲ್ಯಾನ್ ಇದೆ. ಸೊ ಈಗ ನಾವು ಹರವಾಡ ಘಟ್ಟದಲ್ಲಿದ್ದೀವಿ.
ಗೈಸ್ ನಾವೀಗ ಅಜ್ಜಿ ಮನೆ ರೀಚ್ ಆಗಿದ್ದೀವಿ. ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ಕಾರವಾರ ಹೋಗೋದು. ಇದು ನಮ್ಮ ಚಿಕ್ಕಮ್ಮನ ಮನೆ, ಹಿಂದ್ಗಡೆ ಇರೋದು ನಮ್ಮ ಅಜ್ಜಿ ಮನೆ. ನೋಡಿ ಮಾವಿನಕಾಯಿ ಎಲ್ಲ ಆಗ್ತಾಯಿದೆ ಇವಾಗ. ಸೊ ದಿಸ್ ಈಸ್ ಮೈ ಅಜ್ಜಿ ಮನೆ. ಒಂದು ಚಿಕ್ಕ ಬಾವಿ ಇದೆ ಇಲ್ಲಿ. ನಮ್ಮ ಅಜ್ಜಿ ಮನೆ. ನಮ್ಮ ತಾತನ ಫೋಟೋ. ಐ ಮತ್ತೆ ಹಾಂ ಎಲ್ಲಿ ಯಾಕೆ? ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಿನ್ನೆ ನೀವು ನೋಡಿದ್ರಿ ನಾವು ಈವ್ನಿಂಗ್ ಕಾರವಾರ ಹೋಗಿದ್ವಿ, ನಾನು ಮತ್ತು ವೈಶಾಲಿ. ಸ್ವಲ್ಪ ವರ್ಕ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮಾಡಿ ನಾವು ಸಂಜೆ ಬರೋ ತನಕ ಅರೌಂಡ್ 8 o'clock ಆಗಿತ್ತು. ಸೊ ಬಂದ ತಕ್ಷಣ ಮತ್ತೆ ಏನು ಬ್ಲಾಗ್ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ. ಇವಾಗ ವೈಶಾಲಿ ಇವಾಗ ಮನೇಲಿಲ್ಲ. ಸೊ ಅವಳು ಅಮ್ಮನ ಮನೇಲಿದ್ದಾಳೆ. ಸೊ ಫಸ್ಟ್ ಅವಳನ್ನ ಇವಾಗ ಕರ್ಕೊಬರಬೇಕು. ಹಾಗೆ ಇವತ್ತು ವೈಶಾಲಿ ಬೆಂಗಳೂರು ಹೋಗ್ತಾಳೆ ಸಂಜೆ. ಸೊ ನಾನು ಇಲ್ಲೇ ಇರ್ತೀನಿ, ನಾನು ನಾಳೆ ಹೋಗ್ತೀನಿ. ಸೊ ಚಲೋ ಆಗಿದ್ರೆ ನಮ್ಮ ಡೇ 2ನ ಸ್ಟಾರ್ಟ್ ಮಾಡೋಣ. A few moments later. ಸೊ ಗೈಸ್ ನಾನಿವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀನಿ ನಮ್ಮೂರಲ್ಲೇ. ತರಂಗಮೇಟ್ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಫುಲ್ ಕಲ್ಬಂಡೆ ಸಮುದ್ರದ ಮಧ್ಯ. ಈ ಕಡೆ ಎಲ್ಲ ಮೀನುಗಾರರೆಲ್ಲ ಇವಾಗ ಬಲೆ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಅಲ್ಲಿ. ಸೊ ಇದು ಒಂದು ಬ್ಯೂಟಿಫುಲ್ ಪ್ಲೇಸ್. ವಾವ್, ಜಸ್ಟ್ ಲುಕ್ ಅಟ್ ದಿಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮ್ಮ ಊರು.